ಕರ್ನಾಟಕದಲ್ಲಿರುವಂತ ಸರ್ಕಾರ ಚುನಾವಣೆಗೆ ಮುಂಚೆ ಅವರ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ರು, ನಾವು 5 ಗ್ಯಾರಂಟಿಯನ್ನ ಕೊಡ್ತೀರಿ, ಬಡವರನ್ನ ನಾವು ಮೇಲೆತ್ತುವಂತ ಕೆಲಸವನ್ನ ಮಾಡ್ತೀರಿ. ಬಡವರಿಗೆ ಹಿಂದೆ ಬಿಜೆಪಿ ಸರ್ಕಾರ ಯಾವುದು ಫ್ರೀ ಕೊಟ್ಟಿರಲ್ಲ, ನಾವೆಲ್ಲ ಫ್ರೀಗಳನ್ನ ಕೊಡ್ತೀರಿ, ಮತ್ತೆ ಯಾವುದೇ ಬೆಲೆಯನ್ನ ರೈಸ್ ಮಾಡಲ್ಲ, ನಾವು ಯಾವುದೇ ಹೈಕ್ ಇಲ್ದೆ ನಾವು ನಿಮ್ಗೆಲ್ಲ ಫ್ರೀ ಕೊಡ್ತೀನಿ ಅಂತ ಹೇಳಿದ್ರು. ಇವತ್ತು ಪೆಟ್ರೋಲ್ ಡೀಸೆಲ್ ಹೈಕ್ ಆಯ್ತು, ಜನ ಶಾಪ ಹಾಕಿದ್ರು. ಹಾಲು, ಮಕ್ಕಳು ಕುಡಿಯೋ ಹಾಲು, ಅದಕ್ಕೂ ಮಕ್ಕಳು ಕುಡಿಯೋ ಹಾಲ್ಗೂ ಬ್ಯಾನ್ ಮಾಡ್ದಂಗೆ ಮಾಡಿ ಮಕ್ಕಳ ಹಾಲ್ಗೂ ಕಲ್ಲು ಹಾಕಿದ್ರು ಇವರು. ಸುಣ್ಣದಲ್ಲಿ ಕಲ್ಲಿರುತ್ತೆ, ನಾನು ನೋಡಿದೀನಿ. ಸುಣ್ಣದಲ್ಲಿ ಕಲ್ಲಿರ್ತತೆ, ಹಾಲಲ್ಲಿ ಕಲ್ಲು ಹಾಕದ ದುರುಳರು ಇವರು. ಸುಣ್ಣದಲ್ಲಿ ಕಲ್ಲಿರುತ್ತೆ, ಸುಣ್ಣ ಕಲ್ಲು ಅಂತೀರಿ ನಾವು ಅದಕ್ಕೆ. ಹಾಲಲ್ಲಿ ಕಲ್ಲು ಹಾಕಿದವ್ರು ಯಾರಾದ್ರೂ ದುರುಳರು ಇದ್ರೆ ಈ ಕಾಂಗ್ರೆಸ್ ಅವರು. ಹಾಲ್ಗೂ ಕಲ್ಲು ಹಾಕ್ಬಿಟ್ರಿ, ಆಲ್ಕೋಹಾಲ್ಗೂ ನೀವು 50 ರೂಪಾಯಿ ಮಾಡ್ಬಿಟ್ಟು ಅದನ್ನು ಜಾಸ್ತಿ ಮಾಡ್ಬಿಟ್ರಿ. ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರಿ, ಗೈಡೆನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡಿದ್ರಿ, ಮನೆ ತೆರಿಗೆ ಜಾಸ್ತಿ ಮಾಡಿದ್ರಿ, ಕರೆಂಟ್ ಚಾರ್ಜ್ ಜಾಸ್ತಿ ಮಾಡಿದ್ರಿ. ಈಗ ಮತ್ತೆ ಹಾಲಿನ ತೆರಿಗೆಯನ್ನ ಜಾಸ್ತಿ ಮಾಡಕ್ಕೆ ಅವಾಗ ರೆಡಿ ಮಾಡ್ಕೊಂಡಿದ್ದೀರ. ಈಗ ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ, ಮೀಡಿಯಾದವ್ರು ಕೂಗಾಡ್ರಿ, ನೀವು ಕೂಗಾಡಿದ್ರು ನಾನು ನೀರಿನ ತೆರಿಗೆಯನ್ನ ಜಾಸ್ತಿ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಇನ್ನೊಬ್ಬ ಯಾವುದೋ ಮಂತ್ರಿ ಹೋಗಿ ತಲೆ ಕೆಟ್ಟು ನದಿ ನೀರ್ಗೂ ಟ್ಯಾಕ್ಸ್ ಹಾಕ್ತೀರಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನದಿ ನೀರ್ಗು ಟ್ಯಾಕ್ಸ್ ಅಂದ್ರೆ ಈ ಸರ್ಕಾರ ಬಂದ ಮೇಲೆ ಪ್ರತಿದಿನ ಟ್ಯಾಕ್ಸ್. ಹೊಸ ವರ್ಷಕ್ಕೆ ನಾವೆಲ್ಲ ಸಾಮಾನ್ಯವಾಗಿ ಇಡೀ ಕರ್ನಾಟಕದ 7 ಕೋಟಿ ಜನ ಹೊಸ ವರ್ಷದ ಗಿಫ್ಟ್ ಗೋಸ್ಕರ ನಾವು ಕಾಯ್ತಾ ಇರ್ತೀವಿ. ವಿಶ್ ಮಾಡ್ತಾರೆ ಎಲ್ಲರೂ, ಹ್ಯಾಪಿ ನ್ಯೂ ಇಯರ್, ಶುಭಾಶಯಗಳು ಅಂತ. ಮೋದಿನೂ ರೈತರಿಗೆ ಗಿಫ್ಟ್ ಕೊಟ್ಟಿದ್ದಾರೆ, ಹೊಸ ವರ್ಷಕ್ಕೆ ರೈತರಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ನಮ್ ಸರ್ಕಾರ ದ ಗ್ರೇಟ್ 14 ಬಡ್ಜೆಟ್ ಚಾಂಪಿಯನ್ ಸಿದ್ದರಾಮಯ್ಯನವರು ಕರ್ನಾಟಕದ ಜನತೆಗೂ ಗಿಫ್ಟ್ ಕೊಟ್ಟಿದ್ದಾರೆ. ಆ ಗಿಫ್ಟ್ ಏನು ಅಂತ ಹೇಳಿದ್ರೆ ಬಸ್ ದರ ಏರಿಕೆಯನ್ನ ಮಾಡಿದ್ದಾರೆ. ಆ ಬಸ್ ದರ ಏರಿಕೆ ಮಾಡೋ ಮುಖಾಂತರ ರಾಜ್ಯದ ಬಡವರಿಗೆ ಒಳ್ಳೆಯದನ್ನ ಮಾಡಿದ್ದಾರೆ. ರಾಜ್ಯದ ಬಡವರು ಬಹಳ ಸಂತೋಷ ಖುಷಿಯಿಂದ ಈ 15% ಏರಿಕೆ ಮಾಡಿದಾರಲ್ಲ, ಅದಕ್ಕೆ ಸಂತೋಷವಾಗಿ ಖುಷಿಯಾಗಿ ಇಂತಹ ಸಿದ್ದರಾಮಯ್ಯ, ಮನೆ ಆಳ ಸಿದ್ದರಾಮಯ್ಯನೇ ಇರ್ಲಿ ಈ ರಾಜ್ಯದಲ್ಲಿ ಅಂತೇಳಿ ಅವರು ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಅದಕ್ಕೆ ನಾವು ಇವತ್ತು ಎಲ್ಲರಿಗೂ, ಯಾರ್ಯಾರು ಪ್ರಯಾಣಿಕರು ಪ್ರಯಾಣ ಮಾಡ್ತಾರೆ ಗಂಡು ಮಕ್ಕಳು, ಅವರೆಲ್ಲರಿಗೂ ನಾನು ಎಲ್ಲ ನಮ್ಮ ಲೀಡರ್ಸ್ ಎಲ್ಲ ಅವ್ರಿಗೆ ರೋಸ್ ಕೊಟ್ಟು ಹೊಸ ವರ್ಷದ ಗಿಫ್ಟ್, ನನ್ನನ್ನ ಕ್ಷಮಿಸಿಬಿಡಿ, ನಾನು ಯಾವುದು ಬೆಲೆ ಏರಿಕೆ ಮಾಡಲ್ಲ ಅಂದೆ. ಆದ್ರೆ ನಮ್ಮ ದುರುಳ ಕಾಂಗ್ರೆಸ್ಸಿನ ಬೆಂಬಲಿಗರು, ನನ್ನ ಸಹೋದ್ಯೋಗಿಗಳು ಪೆಟ್ರೋಲ್ ರೈಸ್ ಮಾಡಿಸಿದ್ರು ನನ್ನ ಕೈಲಿ, ನಾನು ಬೇಡ ಅಂದೆ. ಆಮೇಲೆ ಇನ್ ಕೆಲವು ಮಂತ್ರಿಗಳು ಬಂದು ಆಲ್ಕೋಹಾಲ್ ರೈಸ್ ಮಾಡಿಸಿದ್ರು, ಯಾರು ಅಬಕಾರಿ ಸಚಿವರು ಬಂದು, ಇನ್ ಕೆಲವು ಮಂತ್ರಿ ಬಂದು ಹಾಲಿನ ದರ ಜಾಸ್ತಿ ಮಾಡಿಸಿದ್ರು, ಡಿ ಕೆ ಶಿವಕುಮಾರ್ ಬಂದು ನೀರಿನ ದರ ಜಾಸ್ತಿ ಮಾಡಿಸ್ತೀರಿ, ಕೃಷ್ಣ ಬೈರೇಗೌಡ ಬಂದು ಸ್ಟ್ಯಾಂಪ್ ಡ್ಯೂಟಿ ದರ ಜಾಸ್ತಿ ಮಾಡಿಸ್ತಿರು. ಅದ ನನ್ನ ತಪ್ಪೇನು ಇಲ್ಲ. ನನ್ನ ಸುತ್ತು ಇರ್ತಕ್ಕಂಥ ಏನು ಇವರು ಬೆಂಬಲಿಗರು, ಇವರ ಒತ್ತಡದಿಂದ ನಾನು ಇದನ್ನ ಮಾಡಿದ್ದೇನೆ, ನನ್ನ ತಪ್ಪೇನಿಲ್ಲ. ಐ ಆಮ್ ಹೆಲ್ಪ್ಲೆಸ್. ಪ್ಲೀಸ್ ನನ್ನನ್ನ ಪ್ಲೀಸ್ ದಯವಿಟ್ಟು ರಾಜ್ಯದ ಜನ ನಮ್ಮನ್ನ ಕ್ಷಮಿಸಿಬಿಡಿ. ನೀವು ಹೆಣ್ಮಕ್ಳಿಗೆ ಫ್ರೀ ಕೊಟ್ರಿ, ಗಂಡಸರಿಗೆ ಬರೆ ಆಗ್ತಾ ಇದ್ದೀರಿ. ಅದಕ್ಕೆ ಜನರನ್ನ ಕ್ಷಮಿಸಿಬಿಡಿ ಅಂತ ಕೇಳಲಿಕ್ಕೆ ಬಂದಿದ್ದೀವಿ. ಗ್ಯಾರಂಟಿ ಕಾರಣಗಳಿಂದಾಗಿ ಇವತ್ತು ದುಬಾರಿ ಬೆಲೆಯನ್ನ ಜನ ತೆರಬೇಕಾಗಿದೆ. ಹಾಲಿನ ದರ ಹೆಚ್ಚಿಸಿದ್ರಿ, ವಿದ್ಯುತ್ ದರ ಹೆಚ್ಚಿಸಿದ್ರಿ, ಟ್ಯಾಕ್ಸ್ಗಳನ್ನ ಎಲ್ಲದರ ಮೇಲೆ ಏರಿಸಿದ್ರಿ, ಸ್ಟ್ಯಾಂಪ್ ಡ್ಯೂಟಿಯನ್ನ ಏರಿಸಿದ್ರಿ, ರಿಜಿಸ್ಟ್ರೇಷನ್ ಫೀಸ್ಗಳನ್ನ ಹೆಚ್ಚಿಸಿದ್ರಿ. ಅಂದ್ರೆ ನೀವು ಮಾಡಿದ್ದೇನು ಅಭಿವೃದ್ಧಿ ಒಂದು ಬಿಟ್ಟು ತಲೆ ಬೋಡಿಸೋ ಕೆಲಸ ಮಾಡ್ತಾ ಇದ್ದೀರಿ. ಈಗ ನಾವು ಆಕ್ಚುಲಿ ಇವತ್ತು ತಲೆ ಬೋಡಿಸ್ಕೊಂಡು ಓಡಾಡಬೇಕಾಗಿತ್ತು. ಇವತ್ತು ನಮಗೆ ಇರ್ತಕ್ಕಂಥದ್ದು, ಇವತ್ತು ಜನರನ್ನ ಬಂದು ನೋಡಿ, ಈ ರೀತಿ ಅನಿವಾರ್ಯ ಕಾರಣ ಪಾಪ ಅವ್ರಿಗೆ ಇನ್ನು ಮುಂದೆ ಇದನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದ ಬಸ್ ಟಿಕೆಟ್ ದರಗಳನ್ನು ಏರಿಸಲೇಬೇಕಂತ ಪರಿಸ್ಥಿತಿಗೆ ಅವ್ರು ಬಂದಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಖಜಾನೆ ಪೂರ್ತಿ ಖಾಲಿಯಾಗಿದೆ. ಇನ್ನು ಏನ್ ಮಾಡೋದು? ಆ ಖಾಲಿ ಆದ ಖಜಾನೆಯನ್ನು ಮುಚ್ಚಬೇಕಾದ್ರೆ ದಿನ ದುಡ್ಬೇಕಂತಂದ್ರೆ ಹಣನೂ ಬೇಕು. ಆ ಕಾರಣದಿಂದ ಈಗ ಬರೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದು ಮಾತ್ರ ಅಲ್ಲ, ಇನ್ನೂ ಉಳಿದಿದ್ದು ಬರೆ ಆಗ್ತಕ್ಕಂಥದ್ದು ಈ ವರ್ಷ. ಯಾಕಂದ್ರೆ ಇನ್ನು 3ನೇ ದಿನ, ಇದು ಹೊಸ ವರ್ಷ ಬಂದು 3ನೇ ದಿನಕ್ಕೆ 3 ನಾಮ ಹಾಕೋ ಕೆಲಸ ಮಾಡಿದೆ ಸರ್ಕಾರ. ಇನ್ನೂ ಬೇರೆ ರೀತಿಯಲ್ಲಿ ನಾಮಗಳು ಹಾಕುವಂತ ಕೆಲಸ ಶುರುವಾಗುತ್ತೆ. ಅದಕ್ಕೆ ಜನ ಸಿದ್ಧರಾಗಬೇಕಾಗುತ್ತದೆ. ಬೇಜಾರು ಮಾಡ್ಕೋಬೇಡಿ, ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳಲಿಕ್ಕೆ ಬಂದಿದೆ.